ಎಟಿಎಂ ಸರ್ಕಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇವತ್ತು ಎಲ್ಲೆಲ್ಲೂ ಧರ್ಮಸ್ಥಳ ಫೈಲ್ಸ್ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹಲವರು ನಾನಾ ವಿಧದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಇದುವರೆಗೂ ಸೌಜನ್ಯಳನ್ನ ಕೊಂದವರನ್ನ ಹುಡುಕಿಲ್ಲ. ಇದರ ನಡುವೆ ಅನಾಮಿಕ ವ್ಯಕ್ತಿಯೋರ್ವ ನಾನು ಧರ್ಮಸ್ಥಳದ ಕಾಡಲ್ಲಿ ಹಲವು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಪ್ರತ್ಯಕ್ಷ ಆಗಿದ್ದಾನೆ. ಒಂದು ಕಡೆ ಕೇರಳ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಐಟಿ ರಚಿಸಲು ಮನವಿ ಮಾಡಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನ ಸರ್ಕಾರ ಏಕಾಏಕಿ ಎಸ್ಐಟಿ ರಚನೆ ಮಾಡಿದೆ. ಇದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಇವತ್ತು ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸಲು ಸಿದ್ದರಾಮಯ್ಯ ಸರ್ಕಾರ ರಚಿಸಿರುವ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಬೇರೆ ಯಾರೂ ಅಲ್ಲ, ಮಡಿಕೇರಿಯ ಡಿವೈಎಸ್ಪಿ ಗಣಪತಿ ಅವರ ಸಾವಿಗೆ ಕಾರಣವಾದ ಆರೋಪಿ. ಅಂದು ಗಣಪತಿಯವರು ಇದೇ ಪ್ರಣವ್ ಮೊಹಾಂತಿ ಗೃಹ ಸಚಿವ ಕೆಜೆ ಜಾರ್ಜ್ ಕಾರಣ ಅಂತ ವಿಡಿಯೋ ಹೇಳಿಕೆ ನೀಡಿ ನೇಣಿಗೆ ಶರಣಾಗಿದ್ರು. ಆಗ ಈ ಪ್ರಣವ್ ಮೊಹಾಂತಿ ಹಾಗೂ ಕೆಜೆ ಜಾರ್ಜ್ ಅವರನ್ನ ರಕ್ಷಣೆ ಮಾಡಲು ಇದೇ ಸಿದ್ದರಾಮಯ್ಯನವರು ಎಸ್ಐಟಿ ರಚನೆ ಮಾಡಿ ಕ್ಲೀನ್ ಚಿಟ್ ಕೊಡಿಸಿದ್ರು. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಇಬ್ಬರ ಅವಶ್ಯಕತೆ ತುಂಬಾ ಇತ್ತು. ಮುಂದೆ ಏನೇ ದಿವಸ ನಾನು ಏನ್ ಹಾಕ್ತೀನಿ ಹೇಳಕ್ ಬರಲ್ಲ. ಅದಕ್ಕೆ ಏನಾದ್ರೆ ಅದಕ್ಕೆ ಅವರೇ ಜವಾಬ್ದಾರಿ ಹಾಕ್ತೀನಿ. ಯಾರು? ಎಂ ಪ್ರಸಾದ್ ಅಂಡ್ ಪ್ರಣವ್ ಮೊಹಾಂತಿ. ಎಂ ಪ್ರಸಾದ್ ಪ್ರಣವ್ ಮೊಹಾಂತಿ. ಎಂ ಪ್ರಸಾದ್ ಆಶಿಕ್ ಮೋಹನ್ ಪ್ರಸಾದ್. ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದೇ ಪ್ರಣವ್ ಮೊಹಾಂತಿಯವರ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಅಸಲಿಗೆ ಎಸ್ಐಟಿ ರಚನೆ ಮಾಡಿರುವುದು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಅಜೆಂಡಾದ ಪ್ರಕಾರ ತನಿಖೆ ಹೇಗೆ ನಡೀಬೇಕು, ಯಾರನ್ನ ಬಲಿಕ ಬಕ್ರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಇದುವರೆಗೂ ಸಿದ್ದರಾಮಯ್ಯ ರಚಿಸಿರುವ ಎಸ್ಐಟಿ ನಿವೃತ್ತ ನ್ಯಾಯಾಧೀಶರ ಸಮಿತಿ ಯಾರಿಗೆ ನ್ಯಾಯ ಕೊಟ್ಟಿದೆ ಹೇಳಿ? ಒಂದೇ ಒಂದು ಉದಾಹರಣೆ ಇಲ್ಲ. ಸಿದ್ದರಾಮಯ್ಯಗೆ ಅನುಕೂಲಕ್ಕೆ ತಕ್ಕಂತೆ ಕುಣಿಯುವುದೇ ಈ ಎಸ್ಐಟಿಯ ಕೆಲಸವಾಗಿರುತ್ತೆ. ಹೀಗಾಗಿ ಈಗಾಗಲೇ ಇಬ್ಬರು ಅಧಿಕಾರಿಗಳು ಸಮಿತಿಯಲ್ಲಿ ಇರಲು ಇನ್ನೂ ಒಪ್ಪಿಗೆ ಸೂಚಿಸಿಲ್ಲ. ಇವತ್ತು ರಾಜ್ಯದಲ್ಲಿ ಟಾರ್ಗೆಟ್ ಹಿಂದೂ ಎಂದು ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳು ಹಿಂದುತ್ವದ ನಾಶಕ್ಕೆ ಮುನ್ನುಡಿ ಬರೆದಿದೆ. ಇವತ್ತು ಹಿಂದುತ್ವದ ಬುನಾದಿ ಗಟ್ಟಿಯಾಗಿ ನೆಲೆಯೂರಿರೋದೇ ಕರ್ನಾಟಕದ ಕರಾವಳಿ ಭಾಗದಲ್ಲಿ. ಅಲ್ಲಿಂದಲೇ ಹಿಂದುತ್ವದ ನಾಶಕ್ಕೆ ಕಾಂಗ್ರೆಸ್ ಸರ್ಕಾರ ಸಮಾಧಿ ತೋಡಲು ಎಸ್ಐಟಿ ರಚನೆ ಮಾಡಿದೆ. ಕೋಟಿ ಕೋಟಿ ಭಕ್ತರ ಪವಿತ್ರ ಸ್ಥಳವಾಗಿರುವ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸಿ ಶ್ರೀ ಮಂಜುನಾಥನ ಮೇಲೆ ಹಿಂದೂಗಳು ನಂಬಿಕೆ ಕಳೆದುಕೊಳ್ಳುವಂತೆ ಆದರೆ ಅಲ್ಲಿಗೆ ಹಿಂದುತ್ವದ ನಾಶಕ್ಕೆ ಬುನಾದಿ ಬೀಳುತ್ತೆ. ಇದರ ಜೊತೆಗೆ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನವನ್ನ ಹೇಗೆ ಮುಜರಾಯಿ ಇಲಾಖೆಗೆ ವಶಕ್ಕೆ ಪಡೆದುಕೊಳ್ಳಲಾಯಿತೋ ಅದೇ ರೀತಿ ಧರ್ಮಸ್ಥಳ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಎನ್ನುವ ಹುನ್ನಾರ ಇದರ ಹಿಂದೆ ಇದೆ. ಮೀನು ತಿಂದು ಧರ್ಮಸ್ಥಳಕ್ಕೆ ಹೋದವರಿಗೆ ಮಂಜುನಾಥನ ಮೇಲೆ ನಂಬಿಕೆ ಇರಲು ಹೇಗೆ ಸಾಧ್ಯ? ತಿಲಕ ವಿರೋಧಿಸುವ ಸಿದ್ದರಾಮಯ್ಯ ಹಿಂದೂಗಳ ಹಣೆ ಮೇಲೆ ಇರುವ ಕುಂಕುಮ ಅಳಿಸಿ ಹಾಕಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುತ್ತಿವೆ ವಿಧಾನಸೌಧದ ಗೋಡೆಗಳು.